ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರುನಾಡ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ ಗುರುಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತದೆ ಎಂದು ಈ ವಿಡಿಯೋಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದಾರೆ ಅನ್ನುವ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಆಗಸ್ಟ್ ತಿಂಗಳು ಗುರುವಿನ ಅನುಗ್ರಹ ನಿಮ್ಮ ಪ್ರತಿಭೆಯನ್ನ ಸರಿಯಾದ ವ್ಯಕ್ತಿಗಳ ಮುಂದೆ ತಲುಪಿಸುವ ಕೆಲಸವನ್ನ ಮಾಡುತ್ತದೆ. ಹಲವು ದಿನಗಳಿಂದ ನಿಂತ ಕೆಲಸಗಳು ಮತ್ತೆ ಚಾಲನೆ ಪಡೆಯುತ್ತದೆ. ಬುಧನ ಪ್ರಭಾವದಿಂದ ಉದ್ಯೋಗ ಬದಲಾವಣೆ, ಸಂದರ್ಶನ ಹಾಗೂ ಕಚೇರಿಗಳ ಮಾತುಕತೆಗಳಲ್ಲಿ ಅನುಕೂಲ ನಡೆಯುತ್ತದೆ. ಆದರೆ ಶನಿಯ ಪ್ರಭಾವದಿಂದ ಹೆಚ್ಚುವರಿ ಜವಾಬ್ದಾರಿ ಹಾಗೂ ಸಮಯದ ಒತ್ತಡವನ್ನ ತಲುಪಬಹುದು. ಕೆಲಸದಲ್ಲಿ ನಿಯಂತ್ರಣತೆಯನ್ನ ಕಾಪಾಡಿಕೊಂಡ್ರೆ ಉತ್ತಮವಾದಂತ ಫಲ ಸಿಗುತ್ತದೆ. ಇನ್ನು ವ್ಯಾಪಾರದಲ್ಲಿ ಬುಧನ ಫಲದಿಂದ ಹೊಸ ಗ್ರಾಹಕರು, ಹೊಸ ಆರ್ಡರ್ಗಳು ಹಾಗೂ ಹೊಸ ಮಾರುಕಟ್ಟೆಗಳ ಗುರುವಿನ ಬೆಂಬಲದಿಂದ ಹಣದ ಅರಿವು ನಿಮಗೆ ಸುಧಾರಿಸುತ್ತದೆ. ಆದರೆ ರಾಹುವಿನ ಪ್ರಭಾವ ಇರುವುದರಿಂದ ಅಪರಿಚಿತರ ಮಾತನ್ನ ನಂಬಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಎಚ್ಚರಿಸುತ್ತದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಶುಕ್ರನ ಅನುಕೂಲವಾದಂಥ ಸ್ಥಾನದಲ್ಲಿ ಆದಾಯದ ಏರಿಕೆಯನ್ನ ತರುವಂತ ಸಾಧ್ಯತೆ ಇದೆ. ಆದರೆ ಶನಿಯ ಪ್ರಭಾವ ಆರೋಗ್ಯದ ವಿಚಾರದಲ್ಲಿ ಸಂಬಂಧಿಸಿದಂತ ಖರ್ಚುಗಳು ನಿಮಗೆ ಬರುತ್ತದೆ. ಖರ್ಚಿಗಿಂತ ಉಳಿತಾಯಕ್ಕೆ ಹೆಚ್ಚು ಆದ್ಯತೆ ನೀಡಿದರೆ ನಿಮಗೆ ನೆಮ್ಮದಿ ಸಿಗುತ್ತದೆ. ಇನ್ನ ಕುಟುಂಬದ ವಿಚಾರದಲ್ಲಿ ಶುಕ್ರ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತಾನೆ. ಕೇತುವಿನ ಪ್ರಭಾವ ಸಣ್ಣ ತಪ್ಪು ತಿಳುವಳಿಕೆಯಿಂದ ಮನಸ್ತಾಪವನ್ನ ಉಂಟು ಮಾಡ್ತಾನೆ. ಇನ್ನ ಪ್ರೇಮಿಗಳಿಗೆ ಮನಸ್ಸಿನಲ್ಲಿರುವಂತಹ ವಿಷಯವನ್ನ ಹೇಳಿಕೊಳ್ಳಲು ಇದು ಒಳ್ಳೆಯ ಸಮಯ. ಪ್ರೀತಿ ಸಂಬಂಧದಲ್ಲಿ ಇರುವವರಿಗೆ ಮದುವೆ ಕುರಿತು ಮಾತುಕತೆ ನಡೆಯಬಹುದು. ಇನ್ನ ವಿದ್ಯಾರ್ಥಿಗಳಿಗೆ ಗುರುವಿನ ಆಶೀರ್ವಾದ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ದೈಹಿಕ ಆಯಾಸದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಅಸಹಾಯಕತೆಯನ್ನು ತೋರಿಸುತ್ತದೆ. ಕುಜನ ಪ್ರಭಾವ ಇರುವುದರಿಂದ ಜಾಗರೂಕತೆಯಿಂದ ಸಣ್ಣ ಗಾಯಗಳಿಗೆ ಕಾರಣವಾಗಬಹುದು. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಿ. ಈ ತಿಂಗಳಿಗೆ ಆಧ್ಯಾತ್ಮಿಕವಾದಂತ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಆಗಸ್ಟ್ ತಿಂಗಳಲ್ಲಿ ನೀವು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಿ ಸೋಮವಾರ ತುಪ್ಪದ ದೀಪವನ್ನ ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪ ಮಾಡಿ. ಇದರಿಂದ ಮನೋಬಲ ಮತ್ತು ಕಾರ್ಯಸಿದ್ಧಿ ಹೆಚ್ಚಾಗ್ತದೆ. ಇದಾಗಿತ್ತು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.